ಅಡೆತಡೆ ಆಗ್ಬೋದಾ ಅಂತ ಹೇಳಿದ್ರೆ ನಮ್ಮ ಸಿ ಎಸ್ ದ್ವಾರಕಾನಾಥ್ ಅವರು ನಿಶ್ಚಿತವಾಗಿಯೂ ಅಡೆತಡೆ ಆಗ್ತದೆ. ಅದ್ರ ಎರಡು ಮಾತಿಲ್ಲ. ಯಾಕಂದ್ರೆ ಅವರ ಪರವಾಗಿ ಮಾತಾಡಿದವ್ರು ಯಾರೂ ಇಲ್ಲ. ಇವತ್ತು ಎಡಗೈದವರು ಬಲಗೈದವರು ಇನ್ನುಳಿದವರು ತಮ್ಮ ಧ್ವನಿಗಳ ತಮ್ಮ ರಿಪ್ರೆಸೆಂಟೇಟಿವ್ಗಳನ್ನ ಹಾಕ್ಕೊಂಡು ನಮಗೆ ಅನ್ಯಾಯ ಆಗಿದೆ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಪರವಾಗಿ ಹೇಳೋರು ಯಾರು? ಅದಕ್ಕಾಗಿ ನಾನು ಕೋರ್ಟ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇದನ್ನು ಬಿಡೋದಿಲ್ಲ ಅನ್ನೋದು ಮಾತಾಡೋ ಮೂಲಕ ಅವರು ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಇವತ್ತು. ಏನಪ್ಪ ಅಂತಂದ್ರೆ 5+5 +4+1 5 ಎಡಗೆ ಮತ್ತು ಬರೆದ್ರು ಕೊಡ್ರಿ, ಹೆಂಗೋ ಸಮಾನವಾಗಿ ಹಂಚಿದಿರಿ. ಹಂಚಿಗೆ ಅವರಲ್ಲೂ ಸಮಾಧಾನ ಇಲ್ಲ, ಆದರೂ ನೀವು ಸಮಾಧಾನ ಮಾಡಿದಿರಿ, ಅಡ್ಡಿ ಇಲ್ಲ. ಮತ್ತು ಯಾವುದಾದ್ರು ರೂಪದಲ್ಲಿ ಬಗೆಹರಿಸ್ಕೊಳ್ಬೇಕು. ಅದೇ ಕಾಲಕ್ಕೆ 4 ಇನ್ನುಳಿದವ್ರಿಗೆ ಕೊಟ್ಟಿದ್ದೀರಿ ಸ್ಪರ್ಶರಿಗೆ, ಇನ್ನು ಅಲೆಮಾರಿಗಳಿಗೆ 1% ಕೊಡಬೇಕು ಅನ್ನುವಂಥ ಮಾತನ್ನು ವಾದವನ್ನು ಸುಪ್ರೀಂ ಕೋರ್ಟ್ ನಮ್ಮ ಹೈಕೋರ್ಟ್ನಲ್ಲಿ ಇಟ್ಟಿದ್ದಾರೆ. ಅದರಿಂದಾಗಿ ಈ ದಿಶೆಯಲ್ಲಿ ಈಗ ಮತ್ತೊಂದು ವಿಘ್ನ ಬಂದದಂತ ಹೇಳ್ಬೋದಾಗಿದೆ. ವಿಘ್ನ ಅನ್ನೋಕ್ಕಿಂತಲೂ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಲೇಬೇಕಾದ್ದು ಕ್ಯಾಬಿನೆಟ್ದ ಕರ್ತವ್ಯ, ಸಿದ್ದರಾಮಯ್ಯರ ಕರ್ತವ್ಯ. ಸಮಾನತೆ ಬಯಸುವಂಥ ಸಿದ್ದರಾಮಯ್ಯನವರು ಈ ಅಲೆಮಾರಿ ಜನಾಂಗಕ್ಕೆ ಅವರು ಅನ್ಯಾಯ ಮಾಡ್ತಾ ಇರುವುದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂತ. ಹೀಗಾಗಿ ಈಗ ಮಾಡಿದಂಥ ಈ ಒಂದು ಏನು ನೀವು 5.25, 5.25, 5.25, 4.5 ಏನು ಮಾಡಿದ್ರಿ, ಇದು ಈಗ ಇಲ್ಲಿ ರಿಪ್ರೆಸೆಂಟೇಟಿವ್ ಇದ್ದಂತಹ ಎಡಗೈ ಮತ್ತು ಬಲಗೈದವರಿಗೆ ಹೆಲ್ಪ್ ಆಯಿತು ಮತ್ತು ಸ್ಪರ್ಶರಿಗೂ ಹೆಲ್ಪ್ ಆಯಿತು. ಆದರೆ ಯಾವುದೇ ರಿಪ್ರೆಸೆಂಟೇಟಿವ್ ಇಲ್ಲ. ಇವರು ಗ್ರಾಮ ಪಂಚಾಯತಿಗಳು ಸದಸ್ಯ ಸಹಿತ ಆಗೋದಕ್ಕೆ ಅಯೋಗ್ಯರಾದವರು. ಪಾಪ ಅಲೆಮಾರ್ತಾ ಹೋಗೋದ್ರಿಂದಾಗಿ ಅವ್ರ ಮತದಾರ ಪಟ್ಟಿ ಯಾವ್ದು ಇಲ್ಲದೆ ಹೋಗಿದ್ದರಿಂದಾಗಿ ಅವರು ತಮ್ಮ ಬೇಡಿಕೆಗಳನ್ನು ಇಡಲಾರಂಥ ದುಸ್ಥಿತಿಗೆ ಬಂದಿದ್ದರಿಂದಾಗಿ ಅವರು ಇವತ್ತಿನ್ನೂ ಕಾಡು ಬದುಕನ್ನು, ಅತ್ಯಂತ ನೋವಿನ ಬದುಕನ್ನು, ಅತಿ ಕೆಳಗಿನ ಮಟ್ಟದ ಬದುಕನ್ನು ಮಾಡೋದರಿಂದಾಗಿ ಅವರಿಗೆ ನ್ಯಾಯ ಕೊಡಿಸುವ ದಿಶೆಯಲ್ಲೇ ಈಗಾಗಲೇ ಹೈಕೋರ್ಟಿಗೆ ಹೈಕೋರ್ಟ್ ಕಟ್ಟಿ ಇರುವಂತಹ ನಮ್ಮ ಸಿ ಎಸ್ ದ್ವಾರಕಾನಾಥ್ ಅವರು ಈ ಒಂದು ನಿರ್ಧಾರವನ್ನು, ಸಿದ್ದರಾಮಯ್ಯರ ಕ್ಯಾಬಿನೆಟ್ ನಿರ್ಧಾರವನ್ನು ವಿರೋಧಿಸಿದಷ್ಟು ಅಲ್ಲ, ಇದಕ್ಕೆ ಚಾಲೆಂಜು ಮಾಡಿದಂಗೆ ಆಗ್ಯದ. ಇದು ಡಿಸಿಷನ್ ಯಾವ ರೀತಿ ತೊಗೊಳ್ತಾರೆ ನಮ್ಮ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಸಹಿತ ಈಗ ದೊಡ್ಡ ಪ್ರಶ್ನೆ ಆಗ್ಯದ. ನೋಡೋಣ ಇದನ್ನು ಯಾವ ರೀತಿ ಡಿಸಿಷನ್ ತೊಗೊಳ್ಬೋದು ಅಂತೇಳಿ. ಆದರೆ ಸಿ ಎಸ್ ದ್ವಾರಕಾನಾಥ್ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಇದೇ ರೀತಿಯ ಚಿಂತನೆ ಉಳ್ಳಂಥವ್ರಿಗೆ ಹೌದಪ್ಪ ಇದು ಅನ್ಯಾಯ ಆಗ್ಯದ, ನಿಶ್ಚಿತವಾಗಿಯೂ ಆಗ್ಯದ, ಅವ್ರಿಗೇನೂ ಇಲ್ಲ ಅಂದಾಗ ಬದುಕೋದು ಹೇಗೆ ಅವ್ರಿಗೂ